ಆಮೇಲೆ ನರೇಗಾ ಯೋಜನೆಗೆ 89,154 ಕೋಟಿ ಘೋಷಣೆ ಆಗಿತ್ತು ಲಾಸ್ಟ್ ಟೈಮ್. ಈ ಸರಿ 3,500 ಕೋಟಿ ಕಮ್ಮಿ ಮಾಡಿದ್ದಾರೆ. ಆಮೇಲೆ ರೈತರಿಗೆ ಬೆಳೆ ವಿಮಾ ಮೊತ್ತ 15,684 ಕೋಟಿ ಇತ್ತು ಲಾಸ್ಟ್ ಟೈಮು, ಇದು 3,500 ಕೋಟಿ ಕಮ್ಮಿ ಮಾಡಿದ್ದಾರೆ. ಅಂದರೆ ನಿಮಗೆ ಫಾರ್ಮರ್ಸ್ ಬಗ್ಗೆ, ಜನಸಾಮಾನ್ಯರ ಬಗ್ಗೆ, ಬಡವರ ಬಗ್ಗೆ, ರೈತರ ಮಕ್ಕಳ ಬಗ್ಗೆ, ಮಹಿಳೆಯರ ಬಗ್ಗೆ ಎಷ್ಟು ಮಟ್ಟಿಗೆ ಕಾಳಜಿ ಇದೆ ಅನ್ನುವಂಥದ್ದು, ಕೂಲಿ ಕಾರ್ಮಿಕರ ಬಗ್ಗೆ ಎಲ್ಲ ಎಷ್ಟು ಮಟ್ಟಿಗೆ ಕಾಳಜಿ ಇದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆಮೇಲೆ ದಾರಿ ಉದ್ದಕ್ಕೂ ಎಲ್ಲ ಭಾಷಣಗಳಿಂದ ನರೇಂದ್ರ ಮೋದಿಯವರು ಪಾಪ ಅದೇ ಸೇಮ್ ಸ್ಲೋಗಾನ್, ಮೇಕ್ ಇನ್ ಇಂಡಿಯಾ ಅಂದರು, ಸ್ಟಾರ್ಟಪ್ ಇಂಡಿಯಾ ಅಂದರು, ಸ್ಟ್ಯಾಂಡಪ್ ಇಂಡಿಯಾ ಅಂದರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ದಾರಿ ಉದ್ದಕ್ಕೂ ಎಲ್ಲ ಭಾಷಣದಲ್ಲಿ ಹೇಳ್ಕೊಂಬಂದರು. ಅದಕ್ಕೆ ಅದನ್ನು ಪ್ರಮೋಟ್ ಮಾಡುವಂಥದ್ದಕ್ಕೆ, ಅದನ್ನು ಅನುಷ್ಠಾನ ಮಾಡುವಂಥದ್ದಕ್ಕೆ ನೀವು ಹಣವನ್ನು ನೀಡಿರುವಂಥದ್ದು ಬಡ್ಜೆಟಲ್ಲಿ ಬರೀ 100 ಕೋಟಿ. ಎನ್ನ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ. ಈಗ ಇದರಲ್ಲಿ ಏನು ನಮಗೆ ಕಾಣ್ತಾ ಇದೆ, ಇಟ್ಸ್ ವೆರಿ ವೆರಿ ಕ್ಲಿಯರ್. ಕೇಂದ್ರ ಸರ್ಕಾರದ ಬಡ್ಜೆಟ್ಟು ಯಾವಾಗಲೂ BJP ಸರ್ಕಾರ ಕ್ರೋನಿ ಕ್ಯಾಪಿಟಲಿಸ್ಟ್ ಪರವಾಗಿ ಇರುತ್ತೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಇಡೀ ದೇಶದಲ್ಲಿ 6 ಪ್ರಮುಖ ಶ್ರೀಮಂತರ ಬಡ್ಜೆಟ್ಗಳನ್ನು ಮಂಡನೆ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವ್ರಿಗೆ ಮಾತ್ರ ಇದು ಸೀಮಿತ ಆಗಿರುವಂಥದ್ದು. ಕಾರ್ಪೊರೇಟ್ ಟ್ಯಾಕ್ಸ್ನ ಕಮ್ಮಿ ಮಾಡಿದ್ದೀರಿ, ಜನಸಾಮಾನ್ಯರ ಟ್ಯಾಕ್ಸ್ನ ಜಾಸ್ತಿ ಮಾಡಿದ್ದೀರಿ. 12 ಲಕ್ಷ ರೂಪಾಯಿ ಲಿಮಿಟೇಷನ್ ಹೇಳಿದ್ದೀರಿ ನೀವು, 12 ಅಪ್ ಟು 12 ಲ್ಯಾಕ್ವರೆಗೂ ನಿಮಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಂತ. ಇದರಿಂದ ಎಷ್ಟು ಜನ ಬೆನಿಫಿಟ್ ಆಗ್ತಾರೆ ಅನ್ನುವಂಥದ್ದು ದಯಮಾಡಿ ಹೇಳಿ. ಇಡೀ ದೇಶಾದ್ಯಂತ ಏನಮ್ಮಮ್ಮ ಅಂದರೆ ಒಂದು 15-20 ಲಕ್ಷ ಜನ 12 ಲಕ್ಷದ ಲಿಮಿಟ್ ಒಳಗಡೆ ಅದನ್ನ ಎಕ್ಸೆಂಪ್ಷನ್ ತಗೊಳ್ಳುವಂಥದ್ದಕ್ಕೆ ಒಂದು ಅವಕಾಶ ಇದೆ ಅಷ್ಟೇ. ಬಟ್ ಇಡೀ ದೇಶದ ಜನಸಂಖ್ಯೆ ಎಷ್ಟು? 147 ಕೋಟಿ. 147 ಕೋಟಿ ಜನರಿಗೆ ಏನು ಮಾಡಿದ್ದೀರಿ ಅದನ್ನ ಹೇಳಿ ಸ್ವಾಮಿ. 15-20 ಲಕ್ಷ ಜನಕ್ಕೆ ಒಂದು ಅನುಕೂಲ ಮಾಡಿಕೊಟ್ಬಿಟ್ಟು ಅದೇ ದೊಡ್ಡದು ಅನ್ನೋ ರೀತಿಯಲ್ಲಿ ಎಲ್ಲ ಕಡೆಯೂ ಭಾಷಣ ಬಿಗಿತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? 12 ಲಕ್ಷ ಇನ್ಕಮ್ಮು ಎಷ್ಟು ಜನಕ್ಕೆ ಬರ್ತಾ ಇದೆ ಅದು ಹೇಳಿ, ಎಷ್ಟು ಜನಕ್ಕಿದೆ? ಈವನ್ ಮಿಡ್ಲ್ ಕ್ಲಾಸ್ ಪೀಪಲ್ಲು ಇವತ್ತಿನ ಪರಿಸ್ಥಿತಿನಲ್ಲಿ 1-1.25 ಲಕ್ಷ ಸಂಬಳ ತಗೊಳ್ಳುವಂಥದ್ದು ಕಾಣ್ತಾ ಇದ್ದೀವಿ. 1-1.5 ಲಕ್ಷ ರೂಪಾಯಿ ಅವನ್ನ ಹರ್ನ್ ಮಾಡಿದ್ರೆ ಮಾತ್ರ ಜೀವನ ನಡೆಸೋಕ್ಕಾಗುವಂಥ ಪರಿಸ್ಥಿತಿ ಇದೆ. ಆಮೇಲೆ ನಮ್ಮ ಮೈಸೂರು ಭಾಗಕ್ಕೆ ಏನು, ಈ ಮೈಸೂರು ಭಾಗದ ಯಾರ ಪಾಪ ಆ KR ಕಾನ್ಸ್ಟಿಟ್ಯೂನ್ಸಿ MLA ಅವಾಗವಾಗ ನಮ್ಮನ್ನು ಅಣಗಿಸುವಂಥ ಕೆಲಸವನ್ನು ಮಾಡ್ತಾರೆ. 1,35,000 ಮತಗಳ ಅಂತರದಲ್ಲಿ ಸೋತಿರೋ ವ್ಯಕ್ತಿ ಅಂತ ಹೌದು, ಸೋಲನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ, ಜನರ ವರ್ಡಿಕ್ಟನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಆಯ್ತಪ್ಪ, ನಿಮ್ಮ ಅಭ್ಯರ್ಥಿನ 1,35,000 ಲೀಡಲ್ಲಿ ಗೆಲ್ಸಿದ್ರಲ್ಲ, ಏನು ತಗೊಂಬಂದ್ರಿ? ಚೊಂಬು ನೋಡಿ, ಇದನ್ನು ತಗೊಂಬಂದು ಕೊಟ್ಟಿದ್ದೀರಿ ಇಡೀ ರಾಜ್ಯಕ್ಕೆ. ಈ ಚೊಂಬು ಕೊಟ್ಟಿದ್ದೀರಿ, ಚೊಂಬು ಕಂಠ. ನಮ್ಮ ಇಡೀ ದೇಶದ ಹಿಡ್ಕಳಿ ಒಂದು ಚೊಂಬು ಹಿಡ್ಕಳಿ. ಇದು ಚೊಂಬನ್ನು ಕೊಟ್ಟಿರುವಂಥದ್ದು ಮೈಸೂರಿಗೆ. ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಬಡ್ಜೆಟ್ಟು ಗೋವಿಂದ ಮಾಡಿಬಿಟ್ಟು ಖಾಲಿ ಚೊಂಬು ಕೊಡುವಂಥ ಕೆಲಸವನ್ನ ಮಾಡಿದ್ರು, ಖಾಲಿ ಚಿಪ್ಪನ್ನ ಕೊಡುವಂಥ ಕೆಲಸವನ್ನ ಮಾಡಿದ್ರು, ಖಾಲಿ ಚಿಪ್ಪನ್ನು ಕೊಡುವಂಥ ಕೆಲಸ. ಕೇಂದ್ರ ಸರ್ಕಾರ ಗೋವಿಂದ ರಾಜ್ಯಕ್ಕೆ ಗೋವಿಂದ ಗೋವಿಂದ. ಕರ್ನಾಟಕ ರಾಜ್ಯಕ್ಕೆ BJP ಕೊಟ್ಟಂತ ಕೊಡುಗೆ ಗೋವಿಂದ ಗೋವಿಂದ. ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಕೇಂದ್ರ ಸರ್ಕಾರ ಯಾವ ರೀತಿ ಗಮನಿಸ್ತಾ ಇದೆ ಅನ್ನುವಂಥದ್ದಕ್ಕೆ ಗೋವಿಂದ ಗೋವಿಂದ. ಕರ್ನಾಟಕದ BJP 19 ಜನ 6 ಜನ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ? ಗೋವಿಂದ ಗೋವಿಂದ. ಶೋಭಾ ಕರ್ಲಾಜೆ ಅವರು ಎಲ್ಲಿದ್ದಾರೆ? ಗೋವಿಂದ ಗೋವಿಂದ. ಪ್ರಹ್ಲಾದ್ ಜೋಶಿ ಅವರು ಎಲ್ಲಿದ್ದಾರೆ? ಗೋವಿಂದ ಗೋವಿಂದ. HD ಕುಮಾರಸ್ವಾಮಿ ಅವರು ಎಲ್ಲಿದ್ದಾರೆ? ಗೋವಿಂದ. ವಿ ಸೋಮಣ್ಣ ಅವರು ಬಾಯಿ ಮುಚ್ಕೊಂಡಿದ್ದಾರೆ? ಗೋವಿಂದ ಗೋವಿಂದ. ಈ ಭಾಗದ ಮೈಸೂರು ಸಂಸದರು ದಿನನಿತ್ಯ ಅವರ ಜಮೀನು ಬಗ್ಗೆ ಮಾತ್ರ ಕಾಳಜಿ ವಹಿಸಿ ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾರೆ? ಗೋವಿಂದ 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 ಗೋವಿಂದ. ಇದು ಇವತ್ತಿನ ಪರಿಸ್ಥಿತಿ. ಮೈಸೂರಿಗೆ ಏನು ತಗೊಂಬಂದ್ರಿ? ಯಾವ್ದಾರ ಒಂದು ರೂಪಾಯಿ, ಒಂದೇ ರೂಪಾಯಿ. ಮೈಸೂರು ಏರ್ಪೋರ್ಟ್ ನಾಳೆನೇ ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡಿ ಇಡೀ ದೇಶಾದ್ಯಂತ ಪ್ರಪಂಚಾದ್ಯಂತ ಏರೋಪ್ಲೇನ್ಗಳು ಬಂದು ಇಳಿತವೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ಳುವಂಥ ಕೆಲಸವನ್ನು ಈ ಭಾಗದ ಸಂಸದರು ಪಾಪ 2-3 ಹೇಳಿಕೆಗಳನ್ನ ಕೊಟ್ಟಿದ್ರು. ಕೇಂದ್ರ ಮಂತ್ರಿಗಳನ್ನ ಹೋಗೋದು, ಒಂದು ಲೆಟ್ರ್ ಕೊಡೋದು, ಫೋಟೋ ಹೊಡೆಸ್ಕೊಳ್ಳೋದು, ತಗೊಂಬಂದು ಇಲ್ಲಿ ಹಾಕ್ಸೋದು. ರೈಲ್ವೆ ಖಾತೆ ಯೋಜನೆಗೆ ಇಲ್ಲಿಂದ ಕುಶಾಲನಗರಕ್ಕೆ
ಆಮೇಲೆ ಇಲ್ಲಿ ಇರುವಂಥ ನಿಲ್ದಾಣವನ್ನು ವಿಸ್ತರಣೆ ಮಾಡುವಂಥದ್ದು ಇವೆಲ್ಲ ಮಾಡ್ತೀವಿ ಅಂತ ಅವ್ರಿಗೆ ವೈಷ್ಣವ್ ರೈಲ್ವೆ ಖಾತೆ ಸಚಿವರಿಗೆ ಪತ್ರವನ್ನು ಕೊಟ್ಟು ಫೋಟೋದಲ್ಲಿ ಹಾಕ್ಸ್ಕೊಂಡಿದ್ರು. ಇಲ್ಲಿಂದ ಮಡಿಕೇರಿಗೆ ಏನೋ ಸ್ಪೆಷಲ್ ಪ್ಯಾಕೇಜ್ ಕೊಡ್ತೀವಿ, 4 ಲೈನ್ ರಸ್ತೆನ ಕಾಮಗಾರಿ ಆಗಲೇ ಆಗೋಗಿದೆ, ಅದಕ್ಕೊಂದು ಫೋಟೋ ಹಾಕ್ಸ್ಕೊಂಡ್ರು. ಎಲ್ಲಿ ಯಾವ ಯೋಜನೆ ಕೊಟ್ರಿ ಸ್ವಾಮಿ? ಜನಸಾಮಾನ್ಯರು ಓಟ್ ಹಾಕಿದವ್ರು ಕೇಳ್ತಾವ್ರೆ.